ಇನ್ನು ನಟಿ ರಮ್ಯಾ ವಿರುದ್ಧವಾಗಿ ಡಿ ಫ್ಯಾನ್ಸ್ ಅಂದರೆ ದರ್ಶನ್ ಅವರ ಫ್ಯಾನ್ಸ್ ಬಹಳ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದ್ದಂಥ ಪ್ರಕರಣ ಇತ್ತಲ್ಲ. ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರಿಂದ ತನಿಖೆ ಮುಂದುವರೆದಿದ್ದು ಒಟ್ಟು 12 ಆರೋಪಿಗಳ ಫೋನ್ಗಳನ್ನು ಸದ್ಯ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಫೋನ್ ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಪೊಲೀಸರು. ಆರೋಪಿಗಳ ಖಾತೆಗಳು ಮತ್ತು ಪೋಸ್ಟ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ರವಾನೆ ಮಾಡಲಾಗಿದೆ. ಅಂದರೆ ಇನ್ಸ್ಟಾಗ್ರಾಮ್ ಸೇರಿದಂಗೆ ಬೇರೆ ಬೇರೆ ಕಡೆ ಇವರು ಬಾಯಿಗೆ ಬಂದಂಗೆಲ್ಲ ಪೋಸ್ಟ್ ಮಾಡ್ತಾ ಇದ್ರಲ್ಲ, ಆ ವಿಚಾರವಾಗಿ. ಸೊ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ ಅಂಥೇಳಿ ತಿಳಿದು ಬರ್ತಾ ಇದೆ. ಒಂದೊಂದು ಮುಖಗಳನ್ನು ಕೂಡ ನೀವು ನೋಡ್ಕೊಂಬಿಡಿ, ಯಾಕೆ ಅಂತಂದರೆ ನಂತರದ ಸುದ್ದಿ ಹೇಳ್ತಾ ಹೋಗ್ತೀವಿ. 12 ಮಂದಿಯ ವಿರುದ್ಧವಾಗಿ ಈಗ ಪ್ರಕರಣ ದಾಖಲಾಗಿರೋದು. 12 ಮಂದಿಯನ್ನು ಕೂಡ ಈಗ ಪೊಲೀಸರು ತಮ್ಮ ವಶದಲ್ಲಿ ಇಟ್ಕೊಂಡಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂಥದ್ದು. ಬಟ್ ಎಲ್ಲ ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ರು ಹಾಕಿದ್ದಂಥ ಪೋಸ್ಟನ್ನೆಲ್ಲ. ಆ ಕಾರಣಕ್ಕಾಗಿ ಇವ್ರುಗಳನ್ನು ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಕಳಿಸಿದ್ದಾರೆ. ಆಮೇಲೆ ನೋಡಿ, ಈಗಲೂ ಕೂಡ ಬೇಲ್ ಸಿಗದೆ ಜೈಲಿನಲ್ಲೇ ಒದ್ದಾಡ್ತಾ ಇದ್ದಾರೆ. ಇವ್ರ ಯೋಗ್ಯತೆಗಳು ನೋಡಿ, ಒಬ್ಬೊಬ್ಬರು ಫೋಟೋಗಳನ್ನು ನೋಡಿದ್ರಲ್ಲ ನೀವು. ಸೊ ಮಾಡೋ ಪೋಸ್ಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಬಟ್ ಏನು ಅಂತ ಅಂದರೆ, ಈಗ ದರ್ಶನ್ ಅವರು ಇಲ್ಲ, ದರ್ಶನ್ ಅವರ ಅಭಿಮಾನಿ ಸಂಘಟನೆಗಳು ಇಲ್ಲ, ಅಥವಾ ಇನ್ಯಾರು ಕೂಡ ಇವ್ರ ಕುಟುಂಬದವರು ಕೂಡ ಸರಿಯಾಗಿ ಸಹಕರಿಸ್ತಿಲ್ಲ ಅಂತ ಕಾಣಿಸುತ್ತೆ. ಜಾಮೀನಿಗಾಗಿ ಬಂಧಿತ ಆರೋಪಿಗಳು ಪರದಾಡ್ತಾ ಇದ್ದು ತಪ್ಪಾಯಿತು ಬಿಡಿ ಅಂತ ಅಂದರೂ ಕೂಡ ಜಾಮೀನು ಸಿಗ್ತಾ ಇಲ್ಲ. ಇನ್ನು ಇವ್ರ ಪಾಪ ಪೋಷಕರು ಇವರೆಲ್ಲ ಕಂಗಾಲಾಗೋಗ್ಬಿಟ್ಟಿದ್ದಾರೆ. ಮಕ್ಕಳ ಪರಿಸ್ಥಿತಿ ಕಂಡು ಜೈಲಿನಿಂದ ಹೊರತರೋದಕ್ಕೆ ಭಾಳ ಪ್ರಯತ್ನ ಪಡ್ತಿದ್ದಾರೆ. ಎಲ್ಲ ಬಡ ಕುಟುಂಬಗಳಾಗಿದ್ದು ಹಣ ಹೊಂದಿಸೋದಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇಂಥ ಕುಟುಂಬದ ಹಿನ್ನೆಲೆ ಇರುವಂಥ ಮಂದಿ ಸೊ ಕಷ್ಟಪಟ್ಟು ದುಡ್ದು ಕುಟುಂಬಕ್ಕೆ ಅನುಕೂಲ ಮಾಡೋದು ಬಿಟ್ಟು ಡಿ ಫ್ಯಾನ್ಸು ಮತ್ತೊಂದು ಅಂತ ಹೇಳ್ಕೊಂಡು ಮಾಡೋಕ್ಕೆ ಹೋಗಿ ಆದಂಥ ಅನಾಹುತದಿಂದ ಈಗ ಕಂಬಿ ಎಣಿಸ್ತಾ ಇದ್ದಾರೆ.